ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ನಮ್ಮ ಮನೇಲಿ ನುಗ್ಗಿ ಸೊಪ್ಪಿನ ಹೆಸರು ನೋಡ್ತಾ ಇರ್ಬೋದು. 2 ಸರಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ನುಗ್ಗಿ ಸೊಪ್ಪನ್ನ. ಇವಾಗ ಬಂದು ನುಗ್ಗಿ ಸೊಪ್ಪನ್ನು ಕೂಡ ತೊಳೆಯುವಂಥ ಕಾಲ, ಯಾಕಂದರೆ ಧೂಳು ದುಮ್ಮು ಅಂತ ಭಯ. ಮೊದಲೆಲ್ಲ ನಮ್ಮ ಅಜ್ಜಿರ ಕಾಲದಲ್ಲಿ ತೊಳಿತಾ ಇರಲಿಲ್ಲ, ಸುಮ್ಮನೆ ಬಟ್ಟೆಯಲ್ಲಿ ಕೊಡು ಬಿಟ್ಟು ಸಾಂಬಾರಿಗೆ ಹಾಕ್ತಾ ಇದ್ದಿದ್ದು. ನುಗ್ಗಿ ಸೊಪ್ಪನ್ನ ತೊಳಿತಾನೆ ಇರಲಿಲ್ಲ ಮೊದಲೆಲ್ಲ. ಇವಾಗ ತೊಳೆದು ಹಾಕ್ತಿದ್ರೆ ನಿರ್ವೇ ಇಲ್ಲ ಅನ್ನೋ ಥರ ಆಗಿದೆ. ನೋಡ್ತಾ ಇರ್ಬೋದು. ಇದನ್ನು ಸೋಸ್ಕೊಳೋದು ಬಂದುಬಿಟ್ಟು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ನನಗೆ. ಮತ್ತು ಸೊಪ್ಪು ಬೇಯಿಸಿದ ಮೇಲೆ ಹೆಂಗಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಸೋಸ್ಕೋಬೇಕಾಗಿತ್ತು, ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ಈ ಥರ ಅನಿಸುತ್ತೆ. ಕಡಲೆಬೇಳೆ, ತೊಗರಿಬೇಳೆ ಮತ್ತು ಏನಪ್ಪ ಅಂದರೆ ಅಲಸಂದೆ ಕಾಳು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಸೊಪ್ಪೇನು ನಾನು ತೆಗೆದಿದ್ದೆ, ನೀರು ಅಂದರೆ ಹೆಸರು ಬಸ್ಬಿಟ್ಟು ಸೊಪ್ಪು ತಗೊಂಡಿದ್ನಲ್ಲ, ಅದ್ರ ಜೊತೆನೇ ಕಾಯಿ ತುರಿದು ಹಾಕ್ಕೊಂಡಿದ್ದೆ. ಹಂಗಾಗಿ ನೋಡ್ತಾ ಇರ್ಬೋದು ವೈಟ್ ಕಲರು ಬಂದಿದೆ ಕಟ್ಟು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ಹೆಸರು ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾನು ಬೇಡಿಗೆ ಮೆಣಸಿನ್ಕಾಯಿನೂ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಕೂಡ ಹುರಿದ್ಬಿಟ್ಟು ತಗೊಂಡಿದ್ದೀನಿ. ನನಗಂತೂ ಇವತ್ತು ನಾನ್ ವೆಜ್ ತಿಂದಾಗ ಎಷ್ಟು ಖುಷಿಯಾಗುತ್ತೆ, ಈ ಊಟ ಮಾಡಿದಾಗೂ ನನಗಷ್ಟೇ ಖುಷಿಯಾಗುತ್ತೆ. ಏನೋ ಒಂಥರ ಸಂಭ್ರಮ ಸಡಗರದಿಂದ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ. ಅಷ್ಟು ಇಷ್ಟ ನನಗೆ ಇದು ನುಗ್ಗಿ ಸೊಪ್ಪಿನ ಹೆಸರು ಅಂದರೆ. ಇವಾಗ ಬಂದುಬಿಟ್ಟು ಇದು ಏನು ಹಾಲು ಇದೆ, ಕಾಯಿ ಹಾಲು, ಅದನ್ನೆಲ್ಲ ಒಂದು ಬೇರೆ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದನ್ನೆಲ್ಲ ಮುರಿದ್ಬಿಟ್ಟು ಚೆನ್ನಾಗಿ ಕ್ಯೂಸ್ಕೋಬೇಕು ಕೈಯಲ್ಲೇ, ಹಂಗಾದರೆ ಚೆನ್ನಾಗಿರೋದು. ಆ್ಯಕ್ಚುಲಿ ನಾನು ಈ ಥರ ಬೇರೆ ತಟ್ಟೆಲೇ ಮಾಡ್ಕೋಬೇಕಾಗಿತ್ತು. ಏನು ಮಾಡೋದು, ನನಗೂ ಇನ್ನೇನು ತಗೊಳೋದು ಬಿಡು ಅಂತ ಒಂದೇ ಸರಿ ಕೂತ್ಕೊಂಡಿದ್ನಲ್ಲ, ಹಾಗಾಗಿ ಇದೇ ತಟ್ಟೆನೇ ನೋಡ್ತಾ ಇರ್ಬೋದು. ಈ ಥರ ನುಣ್ಣಗೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದು ಲೋಟದಲ್ಲೇ ಮ್ಯಾಶ್ ಮಾಡಬೇಕು, ಕೈ ಉರಿಯುತ್ತೆ. ಆದ್ರೂ ಈ ಥರ ಹೆಸರೆಲ್ಲ ಮಾಡಿದಾಗ ಕೈ ಹಾಕಿ ಇದು ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ನೀಟಾಗಿ ಎಲ್ಲ ಮ್ಯಾಶ್ ಮಾಡಿದ್ದೀನಿ. ಇವಾಗ ಬಂದುಬಿಟ್ಟು ಸೊಪ್ಪನ್ನ ಒಗ್ಗರಣೆಗೆ ಹಾಕಬೇಕಲ್ಲ, ಹಾಗಾಗಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಚಿಕ್ಕ ಈರುಳ್ಳಿನ ಒಂದು 4ರಿಂದ 5 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ, ನೋಡ್ತಾ ಇರ್ಬೋದು ಹೆಸರು. ಇದು ಬಂದುಬಿಟ್ಟು ಒಂದು ತಟ್ಟೆ ಆಗಿದೆ ಸೊಪ್ಪು. ಎಲ್ಲರೂ ಫುಲ್ಲು ವೆಯ್ಟಿಂಗಲ್ಲಿದ್ದಾರೆ. ಮತ್ತು ವೇದು ಪಾಪುಗೆ ಇವತ್ತು ಕಟಿಂಗ್ ಮಾಡಿಸ್ಕೊಬರಕ್ಕಂತ ಹೋಗಿದ್ದಾರೆ ಅವ್ರ ಅಪ್ಪಾಜಿ. ಇನ್ನು ಇದೇ ತಾನೇ ಹೋದರು. ಬಂದ ತಕ್ಷಣ ಅವ್ರಿಗೆ ಸ್ನಾನ ಇದೆಲ್ಲ ಇರುತ್ತೆ. ಮತ್ತು ಇವತ್ತು ನಮ್ಮ ಊರಲ್ಲಿ ಒಂದು ಮದುವೆ ಕೂಡ ಇದೆ, ನೈಟು ರಿಸೆಪ್ಷನಿಗೆ ಹೋಗೋಣ ಅಂತ ಹೇಳಿದ್ದಾರೆ ಅವ್ರ ಅಪ್ಪಾಜಿ. 2 ಮಾತು ಹೇಳಿದರೆ ಹೋದರೆ ಹೋಗೋಣ, ಇಲ್ಲಾಂದರೆ ಇಲ್ಲ ಅಂತ. ಸರಿ ಆಯಿತು ಅಂತ ಹೇಳಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಮಾಗಿದೆ. ಹೊರಗಡೆ ಹೋಗಿ ಮಾತಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ತುಂಬ ಮಾಗೋಗಿತ್ತು. ಹಂಗಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊಪ್ಪು ಇನ್ನೂ ಸ್ವಲ್ಪ ಇರಬೇಕು ಅಂತ ಅನಿಸುತ್ತೆ. ಏನು ಮಾಡೋದು, ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೂ ಕೂಡ ಎದ್ದಿದ್ನಲ್ಲ, ಹಾಗಾಗಿ. ಇನ್ನು ನೈಟ್ ಬಂದುಬಿಟ್ಟು ನಾನು ದೋಸೆ ಎಲ್ಲ ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ನೆನೆ ಹಾಕಿದ್ದೆ. ಇವಾಗ ಬಂದುಬಿಟ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಎದ್ದ ತಕ್ಷಣ ಬಂದುಬಿಟ್ಟು ಕಡಲೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಶೇಂಗಾ ಬೀಜ ಮತ್ತು ಸ್ವಲ್ಪ ಕಡಲೆ ಬೇಳೆ ಹುರಿದು ಹಾಕ್ಕೊಂಡಿದ್ದೀನಿ. ಕಡಲೆ ಇರಲಿಲ್ಲ, ಹಾಗಾಗಿ ಒಂದೇ ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ಹುಣಸೆ ಹಣ್ಣು ಹಾಕ್ಕೊಂಡು ಚಟ್ನಿ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಬಂದಿದ್ದೀವಿ. ಅವ್ರ ಅಪ್ಪಾಜಿಗೆ ಮುದ್ದೆ ಮಾಡಿಕೊಟ್ಟಿದ್ದೆ. ಅವ್ರಿಗೆ ಏನೇ ಮಾಡಿರಲಿ ಮುದ್ದೆ ಊಟ ಮಾಡಬೇಕು, ಹಂಗೆ ಅವರು. ಇವಾಗ ಬಂದುಬಿಟ್ಟು ವೇದು ಪಾಪುಗೆ ಫುಲ್ಲು ನೈಟೆಲ್ಲ ತುಂಬ ಅಂದರೆ ತುಂಬ ಜ್ವರ ಬಂದಿತ್ತು. ಹಂಗಾಗಿ ಎದ್ದ ತಕ್ಷಣವೇ ಹಾಸ್ಪಿಟ್ಲಿಗೆ ಹೊರಟು ಬಂದಿದ್ದೀವಿ. ಎದ್ದ ತಕ್ಷಣ ಅಂದರೆ ನಾವೆದ್ದಿದ್ದು ಇವತ್ತು ಲೇಟೇನೆ, ಸ್ವಲ್ಪ 10 ಗಂಟೆಗೆ ಎಲ್ಲ ನಾವು ಇವಾಗ ಹೊರಡ್ತಾ ಇರೋವಂಥದ್ದು ದುರ್ಗಕ್ಕೆ. ಇವಾಗ ಬಂದುಬಿಟ್ಟು ಕೃಷ್ಣ ನರ್ಸಿಂಗ್ ಹೋಮ್ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತಾ ಇರೋವಂಥದ್ದು. ಅದು ಬಂದುಬಿಟ್ಟು ಹೊಸ್ದಾಗಿದೆ, ನೋಡಬೇಕು ಹೆಂಗೆ ಏನು. ಮೊದಲಂತೂ ಚಿಕ್ಕದಾಗಿ ಅಷ್ಟೊಂದು ಜಾಗನೇ ಇರಲಿಲ್ಲ. ಇವಾಗ ಇದೇ ಫಸ್ಟ್ ನಾವು ಹೋಗ್ತಾ ಇರೋದು. ಮತ್ತು ಹಾಸ್ಪಿಟ್ಲ್ ಓಪನಿಂಗು ಕೂಡ ಕರೆದಿದ್ರು, ನಮಗೆ ಹೋಗೋಕ್ಕಾಗಿಲ್ಲ, ಹಾಗಾಗಿ ಹೋಗಿರಲಿಲ್ಲ. ಇನ್ನು ಅವ್ರ ಅಪ್ಪಾಜಿ ಕಾರ್ ಬೇಡ ಬೈಕಲ್ಲಿ ಹೋಗೋಣ ಅಂತ ಹೇಳಿದರು. ಇಲ್ಲಪ್ಪ ಕಾರಲ್ಲೇ ಹೋಗೋಣ ಅಂತ ವೇದು ಪಾಪು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಅವ್ನು ಡೈಲಿ ಯಾವ ಥರ ಮಾಡ್ತಾನಂದರೆ, ಅವರು ರೆಡಿ ಆಗಿಬಿಟ್ಟು ಕಾರಲ್ಲಿ ಹೋಗ್ತೀನಿ ಅಂತಂದರೆ ಬೀಗ ಕಸ್ಕೊಂಡು ಬೇಡಪ್ಪ ಬೈಕಲ್ಲಿ ಹೋಗು ಅಂತಾನೆ. ಇವತ್ತು ಅವನು ಬರ್ತಾ ಇರೋದ್ರಿಂದ ಸರಿಯಪ್ಪ ಕಾರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದಾನೆ. ನೋಡ್ತಾ ಇರ್ಬೋದು ಗುಲಾಬಿ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗಣೇಶನಿಗೆ ಮುಡಿಸಿದ್ದು ಅದು, ಆ್ಯಕ್ಚುಲಿ ಕೆಳಗಡೆ ಬಿದ್ದಿದೆ. ಇನ್ನು ನಾವು ಒಂದು ಸಿಟಿಗೆ ರೀಚ್ ಆಗಿದ್ದಾಯಿತು.
ಈ ಥರ ಹೋಗ್ತಾ ಇದೆ ಇವತ್ತಿನ ವ್ಲಾಗು. ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ನೀಲಕಂಠೇಶ್ವರ ದೇವಸ್ಥಾನ ನೋಡಿಬಿಟ್ಟು ಕೈ ಮುಗಿದು ಮುಂದೆ ಸಾಗ್ತಾ ಇದ್ವಿ. ನಾವು ಚಿಕ್ಕವರಿದ್ದಾಗಲಿದ್ದನೂ ಅಷ್ಟೇ ಪ್ರತಿ ಸೋಮವಾರ ನಾವು ಸ್ಕೂಲಿಗೆ ಬರುವಾಗೆಲ್ಲ ಬಂದು ಹೋಗ್ತಾ ಇದ್ವಿ ನೀಲಕಂಠೇಶ್ವರ ದೇವಸ್ಥಾನಕ್ಕೆ. ಇದೇ ನೋಡ್ತಾ ಇರ್ಬೋದು ಹೊಸ ಕೃಷ್ಣ ಹಾಸ್ಪಿಟಲ್ಲು. ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋವಂಥದ್ದು ಹೊಸ ಹಾಸ್ಪಿಟ್ಲಿಗೆ. ಇವಾಗ ಒಂದು 15 ದಿನ ಆಯಿತು ಅನಿಸುತ್ತೆ. ಇವಾಗ ಶನಿವಾರ ಬಂದರೆ ಒಂದು 20 ದಿನ ಅನಿಸುತ್ತೆ ಓಪನ್ ಆಗಿಬಿಟ್ಟು. ಇದು ಪಾಪ ನೋಡ್ತಾ ಇರ್ಬೋದು ಬರ್ತಾ ಬರ್ತಾ ಮುಖ ಸಪ್ಪಗೆ ಮಾಡ್ಕೊತಾ ಇದ್ದಾನೆ. ಇನ್ನು ಟೋಕನ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ ನಮ್ಮ ಮನೆಯವ್ರು ಬರಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ರ ಹತ್ರ ಇತ್ತು ಅಮೌಂಟು, ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ಮೇಲ್ಗಡೆ ಅಂತ ಹೇಳಿದರು. ಕೇಳಿದೆ ಎಷ್ಟು ಜನ ಇದ್ದಾರೆ ನೋಡಬೇಕು. ನಮಗೆ ಪರಿಚಯ ಇರೋಂಥ ಆಂಟಿ ಕೂಡ ಇದ್ದಾರೆ. ಅವರು ಹೇಳ್ಬಿಟ್ಟು ಸ್ವಲ್ಪ ಮುಂಚೆನೇ ಹೋಗಬೇಕು. ನೋಡ್ತಾ ಇರ್ಬೋದು ಜ್ವರ ಬರ್ತಾ ಬರ್ತಾ ಫುಲ್ಲು ಜ್ವರ ಬಂದುಬಿಡ್ತು. ಹಂಗಾಗಿ ಪಾಪ ಆಂಟಿ ನನ್ನ ಮೊಮ್ಮಗನೇ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗಿ ತೋರಿಸ್ಕೊಂಬಂದರು. ಇಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮನ್ನು ಚಿಕ್ಕ ವಯಸ್ಸಿನಿಂದನೂ ಎತ್ತಿ ಆಡಿಸಿ ಬೆಳೆಸಿರೋ ಅಂಥ ಆಂಟಿ. ಅಂದರೆ ನಮ್ಮ ಅಮ್ಮವರು ಮನೆ ತವ್ರ ಮನೆ ಏನಿದೆ ದುರ್ಗದಲ್ಲಿ ಮನೆ ಇದೆಯಲ್ಲ, ಅಲ್ಲಿ ಅವ್ರ ಮನೆ ಹತ್ರ ಇರೋವಂಥ ಆಂಟಿ ಅವರು. ಹಾಗಾಗಿ ತೋರಿಸ್ಕೊಂಡು ಬಂದು ಇವಾಗ ಮೆಡಿಷನ್ಸ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು ಇಲ್ಲೇ ಸಿಕ್ಕಿತ್ತು, ಇನ್ನೊಂದು ಹೊರಗಡೆ ಬರೆದಿದ್ರು. ಹಾಗಾಗಿ ಇನ್ನು ಹೊರಡ್ತಾ ಇದ್ದೀವಿ. ಮೆಡಿಷನ್ಸು ಯಾವ ಟೈಮಿಗೆ ಏನು ಅಂತ ಕೇಳ್ಕೊಂಡ್ಬಿಟ್ಟು ಹೊರಡ್ತಾ ಇದ್ದೀನಿ ನಾನು. ಇವಾಗ ಬಂದುಬಿಟ್ಟು ಅವ್ರ ಅಪ್ಪಾಜಿ ಇದು ಪಾಪು ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ಇನ್ನು ಬಂದಿದ್ದಾಯಿತು. ಇನ್ನು ಇಲ್ಲಿಂದ ನಾವೀಗ ಹೊರಡ್ತಾ ಇರೋ ಅಂಥದ್ದು ಮಧುರಾಗೆ ಇನ್ಶೂರೆನ್ಸ್ ಮಾಡಿಸಿದ್ದೀವಿ ನಾವು. ಹಾಗಾಗಿ ಇನ್ಶೂರೆನ್ಸ್ ಕಟ್ಟೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಹೆಂಗೋ ಬಂದಿದ್ವಲ್ಲ, ಅದು ಕೂಡ ಒಂದು ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು LIC ಆಫೀಸ್ ನಮ್ಮ ಚಿತ್ರದುರ್ಗದಲ್ಲಿರೋ ಅಂಥದ್ದು. ಮತ್ತು ವೇದು ಪಾಪು ಬರೀ ಕಾಲಲ್ಲಿ ಬಂದಿದ್ದ, ಹಂಗಾಗಿ ಈ ಶೂ ಕೂಡ ತೊಗೊಂಡು ಬಂದ್ವಿ. ಇನ್ನು ಊರ ಕಡೆ ಬಂದಿದ್ದಾಯಿತು. ನೋಡ್ತಾ ಇರ್ಬೋದು ವೇದು ಪಾಪು ಬಂದಿದ್ದ ತಕ್ಷಣ ಅವನ ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನೇ ಆಗಲಿ ಸಣ್ಣ ಮಕ್ಕಳಿಗೆ ಈ ಥರ ಏನಾದರೂ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರೆ ತುಂಬ ಅಂದರೆ ತುಂಬ ನೋವು ಬೇಜಾರು ಎಲ್ಲನೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾನಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಇದು ಪಾಪಗೆ ಹುಷಾರಿದ್ದಿಲ್ಲ, ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದು ಇನ್ನು ಇವಾಗ ಪಟ್ಲಿ ಮರೆಗೆ ನೀರಿಡಬೇಕು. ನೋಡ್ತಾ ಇರ್ಬೋದು ಬೆಳಿಗ್ಗೆ ದೋಸೆ ಮಾಡಿತ್ತು ಹಂಗೆ ಇದೆ. ಇನ್ನು ಪಾತ್ರೆಗಳೆಲ್ಲ ಆಗಿದ್ದಾವೆ, ಅವನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಅಡುಗೆ ಏನಾದರೂ ಮಾಡೋದಂತ ಏನಂತ ಯೋಚನೆ ಮಾಡಬೇಕು. ನಮ್ಮ ಮನೆಯವ್ರು ಇವತ್ತು ಮನೆಯಲ್ಲಿದ್ದಾರೆ. ಇನ್ನು ನೋಡ್ತಾ ಇರ್ಬೋದು ಪಡ್ಡು ಮಾಡ್ತೀನಿ ಅಂತ ಹೇಳಿದ್ದೆ. ಯಾವುದೇ ತರಕಾರಿ ಹೆಚ್ಕೊಳ್ಳೋಕ್ಕೂ ಅದಕ್ಕೂ ಟೈಮ್ ಇಲ್ವಲ್ಲ, ಹಾಗಾಗಿ ಅವ್ರ ಅಪ್ಪಾಜಿ ಬಂದುಬಿಟ್ಟು ಇದ್ದಕ್ಕಿದ್ದಂಗೆ ನಾನು ಹೊರಡ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ ಅಂಗಡಿ ಹತ್ರ ಅಂತ ಹೇಳಿದರು. ಒಂದು 4-5 ಮಿಷಿನು ರೆಡಿ ಮಾಡಿಸ್ಕೊಳ್ಳೋಕ್ಕೆ ಬಂದಿದ್ದಾವೆ. ಹಾಗಾಗಿ ಮತ್ತು ಒಂದು ಹೊಸ ಮಿಷಿನ್ ಕೂಡ ಕೊಡಬೇಕು ಅಂತ ಹೇಳಿದರು. ಸರಿ ದೋಸೆ ಹಾಕ್ಕೊಡ್ತೀನಿ ತಿಂದು ಹೋಗ್ಬಿಟ್ರೆ ಅಂತ ಹೇಳಿದೆ. ನೋಡ್ತಾ ಇರ್ಬೋದು ಒಂದು ದೋಸೆ ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ. ನಾನು ಈ ಅಂಚಲ್ಲಿ ಇನ್ನು ನಾನು ತೊಗೊಂಡು ಬಂದಿರಲಿಲ್ಲಲ್ಲ, ಆ ಟೈಮಲ್ಲಿ ಮೊನ್ನೆ ನಾನು ಏನು ಹಿಂದಿನ ವ್ಲಾಗಲ್ಲಿ ಹೊಸ ಹಂಚು ತೊಗೊಂಬಂದೆ ಅಂತ ತೋರಿಸಿದೆ, ಅದಿನ್ನು ನಮ್ಮ ಮನೇಲಿ ಇರಲಿಲ್ಲ. ಆವಾಗ ಚಪಾತಿ ಮಾಡ್ಕೊಂಡಿದ್ದೆ, ಹಂಗಾಗಿ ಸ್ವಲ್ಪ ಫಸ್ಟಿಗೆ ಮಾಡಿರೋ ಅಂಥ ಒಂದು 2-3 ಎಟ್ಟೋಗಿದ್ದು, ಆಮೇಲೆ ಸರಿ ಹೋಯಿತು. ಇನ್ನು ಇವಾಗ ಬಂದುಬಿಟ್ಟು ಪಟ್ಲಿ ಮರೆಗೆ ನೀರಿಡೋಣ ಅಂತ ಬಂದಿದ್ದೀನಿ. ವೇದು ಪಾಪು ಮನೆ ಹತ್ರ ಆಟ ಆಡ್ತಾಯಿದ್ದ, ಅವ್ರ ದೊಡ್ಡಮ್ಮ ಅವರೆಲ್ಲರೂ ಇದ್ದಾರಲ್ಲ, ಹಾಗಾಗಿ ಅವನನ್ನು ಅಲ್ಲೇ ಬಿಟ್ಬಿಟ್ಟು ನಾನು ನೀರಿಡೋಕ್ಕೆ ಅಂತ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಬಿಸಿಲು ಹೆಂಗಿದೆ ಅಂತ. ಇನ್ನು ಎಲ್ಲವಕ್ಕೂ ಇಟ್ಟಿದ್ದಾಯಿತು. ಇದೊಂದೇ ಲಾಸ್ಟ್ ಇರೋ ಅಂಥದ್ದು. ಇನ್ನೇನು ಇನ್ನೊಂದು ತಿಂಗಳು 1.5 ತಿಂಗಳು ಇರ್ಬೋದು. ಸಾರಿ 1.5 ತಿಂಗಳು ಅಂತ ಏನಿಲ್ಲ, ಇನ್ನೊಂದು ತಿಂಗಳು ಇದ್ದರೆ ಹೆಚ್ಚು ಈ ಪಟ್ಲಿ ಮರಿಗಳು. ಇನ್ನು ಮಾರಬೇಕು, ಆವಾಗ ಹೆಂಗಿರುತ್ತೋ ಗೊತ್ತಿಲ್ಲ. ಏನೇ ಆಗಲಿ ಇಷ್ಟು ದಿನ ಸಾಕಿ ಮತ್ತು ಕೊಡಬೇಕಂದ್ರೂ ಬೇಜಾರು, ಮತ್ತು ಇಟ್ಕೊಂಡ್ರೂ ನಮಗೇನು ಅದರಿಂದ ಉಪಯೋಗ ಇಲ್ಲ. ಇನ್ನು ಮೇವು ನೀರು ಎಲ್ಲ ಜಾಸ್ತಿನೇ ಹಾಕಬೇಕು. ಇದಕ್ಕಿಂತಲೂ ಇನ್ನು ಬೇರೆ ಮರಿಗಳು ಅಂತಂದರೆ ಉತ್ತಮ ಅಂತ ಅನಿಸುತ್ತೆ. ಒಂದು ಕಡೆ ನೆನೆಸ್ಕೊಂಡ್ರೆ ಹಿಂಗೆ ಹಂಗೆ ಕೊಡಬೇಕು. ಇಷ್ಟು ದಿನ ಜೊತೆಗಿದ್ದು ಇನ್ನು ಮುಂದೆ ನಮ್ಮ ಪಟ್ಲಿ ಮರಿಗಳು ಹೋಗ್ತವೆ ಅನ್ನೋದೊಂದು ಕಡೆ ಬೇಜಾರು. ನೋಡ್ತಾ ಇರ್ಬೋದು ಹೊಸ ಶೂ ಆಗಿರೋದ್ರಿಂದ ವೇದು ಪಾಪು ಎಲ್ಲಿನೂ ಬಿಡ್ತಾ ಇಲ್ಲ, ಮತ್ತು ಮನೆ ಕಡೆ ಓಡ್ತಾ ಇದ್ದಾನೆ. ನಾನು ಹಿಂದೆ ಬರ್ತಾಯಿದ್ದೀನಿ, ನಿಧಾನಕ್ಕೆ ಹೋಗಿ ಪಾಪು ಅಂತ ಹೇಳ್ತಾ ಕೇಳ್ತಾನೆ ಇಲ್ಲ, ಹಂಗೆ ಓಡೋಗ್ತಾ ಇದ್ದಾನೆ.
ಇನ್ನು ಪಟ್ಲಿ ಮರಿಗಳೆಲ್ಲ ಇಲ್ಲಿಗೆ ಇಷ್ಟು ದಿನ ಇಲ್ಲಿಗೆ ಶಿಫ್ಟ್ ಆಗಿದ್ದು ಇನ್ನು ಮತ್ತೇನು ಮನೆ ಹತ್ರ ಹೋಗ್ತಾ ಇದ್ದಾವೆ. ಯಾಕಂದರೆ ಇನ್ನು ಮುಂದೆ ಈ ಬೀಳು ಖಾಲಿ ಇರಲ್ಲ. ಹಂಗಾಗಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇದಾಗಿತ್ತು ಇವತ್ತಿನ ಸಣ್ಣ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.